यस न्यूज में आप सभी दर्शकों का स्वागत है। मैं आपके साथ इलियास बड़ेघर। आइए देखते हैं आज की खबर क्या कहती है। ದಲಿತರ ವಿರೋಧಿ ಕಿಯಾ ಶೋರೂಮ್ ಅವರಿಗೆ ಧಿಕ್ಕಾರ ಧಿಕ್ಕಾರ ದಲಿತರ ವಿರೋಧಿ ಕಿಯಾ ಶೋರೂಮ್ ಅವರಿಗೆ ಧಿಕ್ಕಾರ ಧಿಕ್ಕಾರ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಅರೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೂ ಹೋರಾಟ ಗೆಲ್ಲುವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ದಲಿತ ವಿರೋಧಿ ಕಿಯಾ ಶೋರೂಮ್ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ದಲಿತ ವಿರೋಧಿ ಕಿಯಾ ಶೋರೂಮ್ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ದಲಿತ ನಾಯಕನ ಕೊಲೆ ಯತ್ನಕ್ಕೆ ಮಾಡಿರುವ ಕಿಯಾ ಶೋರೂಮ್ ಅಧಿಕಾರಿಗಳಿಗೆ ಧಿಕ್ಕಾರ ಧಿಕ್ಕಾರ ಬರಬೇಕೇ ಬೇಕು ನ್ಯಾಯ ಬೇಕು ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಚೆಲ್ಲ ಕೊಡೋದ ಸಾರಿ ಕೇಳಬೇಕಾಗಿತ್ತು. ಅಚಾನಕ್ ಚಲಿತಂದ್ರ ಸಾರಿ ಕೇಳ್ತಿದ್ದವ. ಒಂದು ವರ್ಷದಿಂದ ನನ್ನ ಕಾಲು ತೆಗೆದು ನಾ ಇಲ್ಲೇ ತಂದಿರ್ತೇನೆ. ನಾವು ಉದ್ದೇಶಪೂರ್ವಕ ಮಾಡಿರುತ್ತೆ ನಾ ಇದು ಮಾಡ್ಬೇಕು. ನಾನು ಭಯ ಹುಟ್ಟುಬಿಡ್ತದೆ. ಚಂತನ ಇಲ್ಲೇ ಕೂತಿರ್ತೀರಿ ನೀವು? ಇಲ್ಲೇ ಬಂದಿರ್ತೇನೆ. ಕಾರ್ ಮಾಡಿ ನೋಡ್ತಾರೆ ನಾನು. ಎಲ್ಲಿವರೆಗೂ ಹೋರಾಟ ಗೆಲ್ಲುವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ. कब तक रहोगे किराए के घर में? अब आपके घर का सपना होगा पूरा, वो भी आपके प्लॉट पर, और सुविधा और रीजनेबल प्राइस में। भाग्यश्री नगर में आपके लिए लाए हैं इलेक्ट्रिसिटी, टार रोड और वाटर सप्लाई जैसे अन्य सुविधा के साथ 2040, 2030 और ऑड साइज प्लॉट्स। आपका और आपके अपनों के सपनों के घर का होगा सपना पूरा, तो देर किस बात की? एड्रेस एयरपोर्ट रोड नियर गांधीनगर विजयपुर। अधिक जानकारी के लिए दिए गए नंबर्स पर कांटेक्ट करें। ನಮ್ಮವ್ರು ಯಾವಾಗ್ಲೂ ಹೆಣ ಬೈತ್ ಬಳಕ್ ಬರ್ತಿಲ್ಲ ಹಂಗಾಗೈತಲ್ರಿ ಸರ್. ಈಗ ಕಣ್ಣ ಚೆಲ್ಲದ ಎಲ್ಲ ಕಣ್ಣು ಹೋಗ್ಯದ. ಇಲ್ಲಿ ಕಿಯಾ ಶೋರೂಮ್ ಬೆಂಗಳೂರು ಬೈಪಾಸ್ 0 ಪಾಯಿಂಟ್. ಹಾ ಸರ್ ಕಳಿಸ್ರಿ ಸರ್. ಇಲ್ಲ ನೀವ ಬರ್ರಿ. ನೀವು ಬರ್ರಿ ಸರ್. ನೀವು ಬರ್ರಿ ಸರ್, ನೀವು ಬರ್ರಿ. ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ದಲಿತ ವಿರೋಧಿ ಕಿಯಾ ಶೋರೂಮ್ ಅವರಿಗೆ ಧಿಕ್ಕಾರ ದಲಿತ ವಿರೋಧಿ ಕಿಯಾ ಶೋರೂಮ್ ಅವರಿಗೆ ಧಿಕ್ಕಾರ ದಲಿತ ವಿರೋಧಿ ಕಿಯಾ ಶೋರೂಮ್ ಅವರಿಗೆ ಧಿಕ್ಕಾರ ಧಿಕ್ಕಾರ ಬೇಕು ನ್ಯಾಯ ಬೇಕು ನನ್ನ ನೀರು ಚೆಲ್ಲಿದ್ರೆ ನಾನು ಕ್ಷಮಿಸಿದ್ರೆ ಹೋಗ್ಬಿಡ್ತೀನಿ. ಪೆಟ್ರೋಲ್ ಚೆಲ್ಲಿ ಓಡೋಗೇನಂದ್ರೆ ನಾನು ಜೀವಂತ ಬೈತು ಹೊರಗಿನ ಎಸ್ತರ ನನ್ನ ಕುಟುಂಬದಲ್ಲಿದ್ದರೆ 10 ಮಂದಿ ಮನ್ಯಾಗ ಕೂತಿರ್ತಾರೆ. ನನ್ನ ಮನೆಯವ್ರು ಸತ್ತರ ನಾ ಯಾರು ಹೇಳ್ರಿ ನಮ್ಮ ಉದ್ದೇಶ ಗೊತ್ತಾಗ ತೆಗೆದ್ರೆ ಮತ್ತೆ ಮಾಡ್ತೀನಿ. ನಾನು 106 ಸಮಸ್ಯೆಗಳದಾವ. ಯಾವ ಬೇಕಿನ ಗೊತ್ತಿಲ್ಲ ಸರ್. ನಿಂದಿರ್ಬೇಕಲ್ರಿ ಬಂದ್ ಮಾಡಿಬಿಡ್ತೀನಿ. ನನ್ನ ಜೀವ ಇರೋ ಬಂದ್ ಮಾಡಿ ಸಾಯ್ತೀನಿ ರೀ. ನನ್ನ 13 ವರ್ಷ ಹೋರಾಟ ಮಾಡ್ತೀನಿ ಸರ್. ನಾನು ಸಣ್ಣ ವಯಸ್ಸಿನಾಗ ಹೋರಾಟ ಮಾಡ್ತೀನಿ. ನಾನು ಹೋರಾಟ ಮಾಡ್ರಿ ಹೆಂಗ್ರಿ ಕುಂದಿರ್ತೀನಿ. ಫಾಲೋ ಮಾಡಿದ್ರೆ ಅಂದ್ರೆ ಏನಂತ ಹೇಳ್ರಿ. ನನ್ನ ಮನೆಗೆ ಯಾರು ಮಕ್ಕಳು ಅದನ್ನ ಹೇಳ್ರಿ. ಬೇಕಲ್ರಿ ಕಾರಣ ನಾ ಏನು ಅಂದಿ ನೀವು ಆಡಿನೋ ನಿಮ್ಮ ಶೋರೂಮ್ನ ಬಂದು ಜಗಳ ಮಾಡಿನೋ ಆಡಿಲ್ಲ. ಏನೇನು ನೋಡಿ ಸರ್ ಎಲ್ಲರೂ ನೋಡ್ತಿರ್ತೀರಿ. ಚಾ ಕುಡಿತೀವಿ ನಿಮ್ಮ ಶೋರೂಮ್ದೇ. ನಮ್ಮ 3-4 ಕಾರ್ ನಾವು ನಿಮ್ಮ ಕಸ್ಟಮರ್ ಶೋರೂಮ್ಗೆ. ನನಗೆ ಒಟ್ಟೆ ಸರ್ ನನ್ನ ಜೀವದ ಭಯ ಅದ. ನನಗೆ ಕಿಯಾ ಶೋರೂಮ್ದಾಗ ನನ್ನ ಪಲೆ ಸಂಚು ನಡೆದದ. ನಾ ಸೀದಾ ಇನ್ನೊಂದು ಡಾಕ್ಯುಮೆಂಟ್ ನೋಡ್ತೀನಿ. ನಾ ಎಸ್ಟೋರ್ಗೆ ಕರ್ಸ್ಕೊತೇನೆ. ನಾವು ಹೋಗ್ಬಾರ್ದಲ್ಲಿ ಬಿಟ್ಟೇನಿ ರೀ. ನಿಮ್ಮ ಮಾಲಕ್ಕೆ ಕರ್ಸ್ರಿ. ನನಗೆ ವಿಷಯ ಗೊತ್ತಾಗಬೇಕಂತೆ.
ಯಾಕಂದ್ರೆ ಸರ್ ಇದು ಜೀವದ ಭಯ ಆದ್ರಿ ನನಗೆ. ನಾನು ವೈಯಕ್ತಿಕ ಇತ್ತಂದ್ರೆ ನಿಮ್ಮ ಮನೆ ಮುಂದೆ ಬಂದು ಕಸ ಹುಡುಕ್ತೀನಿ ರೀ. ನೀವು ನನಗೆ ಬೇಕಂದ್ರೆ ಸರ್ ಇದು ನನಗೆ ಜೀವಕ್ಕೆ ಭಯ ಅದ ನನಗೆ. ಬೇಕಲ್ರಿ. ಯಾವ ಉದ್ದೇಶ ನನ್ನ ಮೇಲೆ ಸರ ನೀರು ಚೆಲ್ಲಿದ್ರೆ ನಾ ಎದ್ದು ಹೋಗ್ತಿದ್ದೀನಿ ರೀ. ನನಗೆ ಡೀಸೆಲ್ ಚೆಲ್ತಾರಂದ್ರೆ ಬೇಕಲ್ರಿ. ಚೆಲ್ಲಿ ಹಚ್ಚಿದ್ರೆ ನನ್ನ ಗತಿ ಹೆಂಗ್ರಿ? ಬೇಕಲ್ಲ ಸರ್. ವಯಸ್ಸು ಆಯ್ತದ ರೀ. ನಾ ಏನು ಹೇಳಿವ್ರಿಗೆ ನಾವು ಆ ತರ್ಸ್ಕೊಂಡು ಹಾಕಲೆ ನಾ ದುಡಿದ್ರೆ ನಮ್ಮ ಮನೆ ನಡೆಯಕ್ಕಿಲ್ಲ. ನಾ ಇಲ್ಲ ನನ್ನ ಕುಟುಂಬ ನಡೀತದ್ರಿ. ಓಡೋಗ್ತಾನ್ರಿ ಅವ. ಓಡೋಕೆ ಉದ್ದೇಶ ಏನದ? ನಿಮ್ಮ ಮ್ಯಾನೇಜರ್ ಅದಾರ ಸರ್, ಅವರೆಲ್ಲ ಅವ್ರು ಮಾಡ್ಬೇಕಿಲ್ಲ. ಹೌದಲ್ರಿ, ಕೆಲಸ ಮಾಡೋರ್ನಾಗ ಒಬ್ರು ಮ್ಯಾನೇಜರ್ ಇರ್ತಾರ, ಅವ್ರು ನಿಗಾ ವಹಿಸಿ ನೋಡ್ಬೇಕಿಲ್ಲ. ಒಂದು ಶೋರೂಮ್ ಅದ್ರಿ ಸರ್. ಇದು ಸಣ್ಣ ಪುಟ್ಟನ ಇದು ಬೇಕು ಹೋರಾಟ ನೋಡಪ್ಪ. ನಮ್ದು ಶಾಂತ ರೀತಿಯಿಂದ ಹೊಂಟದ. ಉಗ್ರವಾಗಿ ಮಾಡಾಕ ನಮ್ಗೆ ಅವಕಾಶ ಮಾಡಿಕೊಡ್ಬೇಡ್ರಿ ಅಂತ ಹೇಳದ ನಿಮ್ಗ. ನಿಮ್ಮ ಓನರ್ ಕರೀರಿ. ನಿಮ್ದ ಇಲ್ಲಿ ಕುಂದ್ರದ್ರಾಗ ಏನಾಗ್ತದೆ? ಪ್ರತಿಭಟನೆ ಮಾಡ್ರಿ ಬೇಡ ಅಂತಲ್ಲ, ಬಟ್ ಇದು ಕುಂದ್ರದ್ರಲ್ಲಿ ಬೇರೆ ಕಸ್ಟಮರ್ ಬಿಸ್ನೆಸ್ ಮಾಡ್ತೀವಿ ಅಂತ ಹೇಳ್ತಲ್ಲ. ಒಂದು ವರ್ಷ ಇಲ್ಲಿ ಕುಂದಿರ್ತೀನಿ. ಯಾವ ಉದ್ದೇಶಕ್ಕೆ ಬಂದು ಮಾಲ ತಗೊಂಡು ಕೇಸ್ ನೋಡ್ರಿ, ಅದನ್ನ ನಾವು ಮಾಡ್ತೀವಲ್ಲ. ಬರ್ತಾರೆ ಮಾಡೋರಿದ್ರೆ ಅಂತಂದ್ರೆ ನಡ್ರಿ ಕಂಪ್ಲೇಂಟ್ರ ಕೊಡ್ರಿ. ನೀವು ಯಾರ ಮೇಲೆ ಕೊಡ್ತೀರಿ ಕೊಡ್ರಿ. ಆದ್ರೆ ನೀ ಕಂಪ್ಲೇಂಟ್ ಕೊಡಕ್ಕೆ ತಪ್ಪು ಯಾರ ಸರಿ ದವಾಖಾನೆಗೆ ಹೋಗಿ ಅದು ಇದ್ರಲ್ಲ, ಅದು ಬೇಕಾಗಿಲ್ಲ. ನೀವು ಕಂಪ್ಲೇಂಟ್ ಮಾಡಿ ದವಾಖಾನೆಗೆ ಹೋಗಿದ್ದೆ ಅಂತೀರಿ. ಕಂಪ್ಲೇಂಟ್ ಕೊಟ್ಟ ನಂತರ ಮುಂದೆ ನಾವು ವಿಚಾರ ಮಾಡೋಣ. ಈಗ ಹೋಗಿ ಅಲ್ಲಿ ಅವರಿಗೆ ಯಾರು ಸಂಬಂಧಪಟ್ಟವ್ರು ಯಾರಾದ್ರು ಅವ್ರಿಗೆ ಕರ್ಕೊಂಡು ಹೋಗಿ ವಿಚಾರ ಮಾಡೋದಕ್ಕೆ ಇಂಡಿಯನ್ ಕೇಸಲ್ಲಿ ಕೊಡೋದು. ಅದರ ಏನಿದೆ ಇಂಡಿಯನ್ ಡಿಮೇಲ್ ಮಾಡ್ಯಾರ ಅಂತಂದ್ರೆ ಅವ್ರಿಗೆ ಉದ್ದೇಶ ಏನಂತ ತಿಳ್ಕೊಂಡು ಅದರ ಏನಿದೆ ಒಂದ್ಸಲ ಹೋಗ್ತಾನೆ ಸರ್. ಮತ್ತೊಂದು ಅದನ್ನೇ ಹೇಳ್ತೀನಲ್ಲ. ನಾನು ಹಚ್ಕೊಂಡು ನಮ್ಗೆ ಗೊತ್ತದಲ್ರಿ. ಅವಂದು ನೋಡಿದ ಸಾರಿ ಸರ್ ಅಂದ್ರು ನಾನು ಬಿಟ್ಟೇ ಬಿಡ್ತೀನಿ ಸರ್. ನಾನು ಸಿದ್ಧ ಮನೆ ಗಟ್ಟ ಓಸುಡೆ ಭಾಗ ನಾನು ಸರ್ ತೊಗೋತೀನಿ ಸರ್. ಮಾತು ಹೋದಂದ್ರೆ ನಾವು ಇಲ್ಲೇ ಕೊಡ್ತೀನಿ ಸರ್. ನಾನು ಭಯ ಆದ್ರೆ ಮತ್ತೇನಿಲ್ಲ ರೀ. ಇವ್ರು ನೋಡಿ ನಂಗೆ ಏನಂತ ಸರ್, ಇಲ್ಲೇ 4 ಕಾರ್ ತೊಗೊಂಡು ಸರ್. ನಾನು ಫ್ರೆಂಡ್ ಸರ್ಕಲ್ 4 ಕಾರ್ ತೊಗೊಂಡಿದ್ದೆ. ಅವ್ರಿಗೆ ನಮ್ಗೆ ಒಳ್ಳೆ ಎಲ್ಲರಿಗೂ ಕೇಳಿ ಸರ್. ನಾವು ಹೊಡ್ತಾರೆ ಒಂದು ಗಂಟೆ ನಾವು ಹಚ್ಚಿ ನೋಡಂಗಿಲ್ಲ. ಸರ್ವಿಸ್ ಇತ್ತು ಒಳಗೆ ಬರ್ತೀವಿ. ಶಾಂತ ನಾವು ಬರ್ತೀನಿ ಅಂತ ನಮ್ಗೆ ಇದ್ರಾಗ ಏನಿದ್ರೆ ಏನಿದ್ರೆ ಅವ್ರಿಗೆ ಹೇಳಿದ್ರೆ ಬರ್ತೀವಿ ಸರ್. ಏನು ಇದು ನನಗೆ ನನ್ನ ಪಾಕೆಟ್ ಭಯ ಬಿಡ್ತೀವಿ ಸರ್. ನಾವು ಅದೇ ಇಲಾಖೆಯವರು ಏನಕ್ಕೆ ವಿಚಾರ ಮಾಡ್ತೀವಿ. ಸತ್ತೋಲಿ ಹೋರಾಟದ ಒಳಗೆ ಬಂದಿರ್ತೀನಿ ರೀ. ಅನಿ ಟೈಮ್ ಎಲ್ಲರಿಗೂ ಕೇಳ್ತಾರೆ. ನಾ ಇದೇ ನಾನು ಬೇಡಪ್ಪ. ನಮ್ಮ ಕಿರಿಕಿರಿ ನಮ್ಮ ಮಂದಿ ಚಿಟ್ಟಿಂಗದೇವಿ. ನಮ್ಮ ಹೋಗಿ ಯಾರು ಭಯ ಬಿಡ್ತಾರೆ. ನಾವು ಒಟ್ಟ ಎಲ್ಲಿ ಇದ್ರ ಬಂದಿರ್ಲಿಕ್ಕೆ ಸರ್. ಬಂದು ವಿಚಾರ ಮಾಡ್ತೀವಿ ಅಂತ ಅದೇ ಕೆಮಿಕಲ್ ಎದ್ರದೈತಿ ಏನೈತಿ ಅಂತ ಹೇಳೋದು ನಮ್ಗೆ ಬರೋಂಗಿಲ್ಲ. ಮತ್ತು ಹಾಸ್ಪಿಟಲ್ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ರಿ. ಇನ್ನೊಂದು ಏನು ಕಂಪ್ಲೇಂಟ್ ಐತೆ ಕೊಡ್ರಿ. ಅದನ್ನು ಮಾಡ್ತೀವಿ. ಸರ, ನಾನು ಗೋಪಿ ಬಸಪ್ಪ ಚಲವಾದಿ ಅಂತೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮ್ ಜ್ಯೋತಿ ಸಂಘಟನೆ ರಾಜ್ಯಾಧ್ಯಕ್ಷ ಸರ್. ನಾನು ಪ್ರತಿದಿನನೂ ಸರ್ ಇಲ್ಲಿ ಚಾಕಿಂಗ್ ಬಲ್ಲಿ ಬಂದು ಚಾ ಕೊಡ್ತೀನಿ ಸರ್. ನನ್ನ ಕಾರು ಅಲ್ಲೇ ನಿಂದ್ರಿಸಿನಿ ಸರ್. ಇಲ್ಲಿ ಸ್ಟಾಪ್ ಮಾಡಿ ನಮ್ಮ ಅಣ್ಣ ಮುಂದೆ ಕಾರ್ ತೊಗೊಂಡು ಹೋದಿನಿ ಸರ್. ನಾನು ಕೆಳಗೆ ಇಳೋದು ಮತ್ತೆ ಫೋನ್ ನನಗೆ ಇಂಪಾರ್ಟೆಂಟ್ ಕಾಲ್ ಬಂದಿತ್ತು. ಮಾತಾಡ್ಕೊತ ನಾನು ಇಲ್ಲಿಂದ ಹೋದಿನಿ ಸರ್. ಒಬ್ಬ ಬಂದು ಪೂರ್ತಿ ಒಂದು ಬಕೆಟ್ ನನ್ನ ಮೇಲೆ ಡೀಸೆಲ್ ಚೆಲ್ತಾನೆ ಸರ್. ಚೆಲ್ಲಿಂದ ಹಂಗೆ ಓಡೋಗ್ತಾನೆ ಸರ್. ನಾನು ನೋಡೋಣ ಯಾಕೆ ಹೋಗಿ ಬಸಡಿ ಮಗ ನಾನು ತಂಗೆ ತೊಗೊಂಡಿನಿ ಸರ್. ಮತ್ತೊಮ್ಮೆ ಚೆಲ್ಲಿ ನಾನು ಓಡೋಗ್ತಾನೆ. ಅದಕ್ಕೆ ನನಗೆ ಭಯ ಬಂದ್ಬಿಟ್ಟ ಸರ್. ಏನು ನನಗೆ ಉದ್ದೇಶ ಏನೋ ನಾನು ಕೊಲೆ ಮಾಡ್ಬೇಕಂತೇಳಿ ಈ ರೀತಿ ಮಾಡೋದು ಅಥವಾ ಇಲ್ಲಿ ಏನು ಪಿತ್ತೂರು ಅನ್ನೋದು ನನಗೆ ಗೊತ್ತಾಗತ್ತಿಲ್ಲ ಸರ್. ಸರ್ ಇಲ್ಲಿ ಸೈಡಿಗೆ ಆಗಿದೆ ಸರ್. ಹೊರಗ್ರಿ ಅವ್ರ ಶೋರೂಮ್ ಒಳಗಂತಾರಲ್ಲ ಸರ್, ಬಾಜು ಸರ್ ಪೂರ್ತಿಯಲ್ಲಿ. ಮತ್ತು ಇವ್ರು ಹಾಂ ಸರ್ ಇಲ್ಲಿ ಎಂಪ್ಲಾಯ್ಡ್ ಅದಾನ ಸರ್. ಅವ ಒಳಗಿಂದ ಹೊರಗೆ ಹಾಕ್ತಾನೆ ಸರ್. ಏನ್ ಗೊತ್ತಿಲ್ಲ ಸರ್. ನನ್ನ ಮೈ ಪೂರ್ತಿ ಉರಿಲತ್ತ ಸರ. ಮೈ ಎಲ್ಲ ಉರಿಯತ್ತದ. ಒಂಥರ ಸಂಕಟ ಆದಂಗ ಸರ್. ಪೂರ್ತಿ ಬಾಯಾಗ ಕಣ್ಣಾಗ ಎಲ್ಲ ಹೋಗ್ಯದ್ರಿ. ನಾವು ಒರ್ಸ್ಕೊಂಡಿದ್ದು ಸರ್. ಈ ರೀತಿ ಎಲ್ಲ ಚೆಲ್ಬಿಟ್ಟದ ಸರ್. ಈಗ ಜಸ್ಟ್ ಒಣಗಿದ್ರೆ ಮೈ ತುಂಬ ಆದ್ರಿ ಸರ್. ನನಗೆ ಹೆಸರು ಏನು ಗೊತ್ತಿಲ್ಲ ಸರ್ ಅವನಿಗೆ. ಈ ಕಿಯಾ ಶೋರೂಮ್ದೊಳಗೆ ನನ್ನ ಕೊಲೆಗೆ ಸಂಚು ನಡೆದ ಸರ್. ನನ್ನ ಪಕ್ಕ ನನಗೆ ಗೊತ್ತದ್ರಿ. ಯಾಕಂದ್ರೆ ವರ್ಷ ಆಯ್ತು ನಾನು ಇಲ್ಲೇ ಕುಂದಿರ್ತೀನಿ. ನನ್ನ ಕೊಲೆಗೆ ಪಕ್ಕ ಸಂಚು ನಡೆದ. 13 ವರ್ಷದಿಂದ ನಾನು ಹೋರಾಟ ಮಾಡ್ಲತ್ತೀನಿ ಸರ್. ನಾನು ಹೋರಾಟ ಉದ್ದೇಶ ಇಟ್ಕೊಂಡು ಏನೇನು ಸಮಸ್ಯೆ ಅದಾವ ಗೊತ್ತಿಲ್ಲ. ಕೊಲೆ ಸಂಚು ಮಾಡ್ಯಾರ. ನನ್ನ ಕುಟುಂಬ ನನ್ನ ರಕ್ಷಣೆ ಮಾಡ್ಬೇಕಂತೇಳಿ ಸರ್ ನಾನು ಕಳ್ಕಳಿ ಕೇಳ್ಕೊತೀನಿ ಸರ್. ಇದು ಪೂರ್ತಿ ಪ್ರೀ ಪ್ಲಾನ್ ಸರ್. ಇದು
ಸರ್ ನಲ್ಲಿ ಧರಣಿ ಕೂತೀನಿ ಸರ್. ನಾನು ಜಿಲ್ಲಾ ಆಡಳಿತ ಬರಬೇಕು ಅಥವಾ ಜಿಲ್ಲಾ ಪೊಲೀಸ್ ಆಡಳಿತ ಬರಬೇಕು. ನನಗೆ ಯಾಕೆ ಈ ಥರ ಆಗ್ಯದ ಅನ್ನೋದು ಆ ಕೆ ಶೋರೂಮ್ ಮಾಲಕನ ಕರೆಸಿ ಎನ್ಕರ್ ಮ್ಯಾನೇಜರ್ ಯಾರೂ ಬಂದಿಲ್ಲ ಸರ್. ಅವ್ರು ಇನ್ನೂ ಮುನ್ಸಿಪಾಲಿಟಿ ಕಮಿಷನರು ಬರಾಕ್ತಾರಿಲ್ರಿ. ಒಂದು ತಾಸು ಆಯ್ತು. ಶೋರೂಮ್ ಅಂದ್ರೆ ಒಂದು ಸ್ಟೋರೇಜ್ ಇರ್ತಾರೆ ವೆಸ್ಟೇಜ್. ಇವ್ರು ಸೈಡ್ ಯಾಕೆ ಚೆಲ್ತಾರೆ ಸರ್? ಸಾಡಿ ಏನು ಇವ್ರದ್ದು ಸರ್ ಅದು ಸೈಡಿಗೆ ಚೆಲ್ತೀನಿ ಅಂತ ಹೇಳ್ತಾರೆ ಸರ್. ಉದ್ದೇಶಪೂರ್ವಕ ನನಗೆ ಚೆಲ್ಲನ್ ಸರ್, ಚೆಲ್ಲಿ ಓಡಿ ಹೋಗ್ತಾನೆ ಸರ್. ಅದಕ್ಕೆ ನಾನು ಪಕ್ಕ 100% ನಂಗೆ ಡೌಟ್ ಸರ್. ನನ್ನ ಜೀವಕ್ಕೆ ಏನಾರೇ ಸಮಸ್ಯೆ ಐತಂದ್ರೆ ಕೆ ಶೋರೂಮ್ಗೆ ಸಂಬಂಧಪಟ್ಟಂತ ಎಲ್ಲ ವರ್ಕರ್ಸು ಮತ್ತು ಇಲ್ಲಿ ಮಾಲಕ ಮ್ಯಾನೇಜರ್ ಅವರೇ ಕಾರಣ ಸರ್. ಇದು ನನಗಿದು ಪೂರ್ತಿ ಪ್ರೀ ಪ್ಲಾನ್ ಮಾಡಿದ್ದೆ ಸರ್. ಇದು ಮತ್ತೇನಿಲ್ಲ. ನನಗೆ ಕೊಲ್ಲಬೇಕನ್ನೋದು ಸರ್. ಪೊಲೀಸರು ಬಂದಾರ ಸರ್, ಸೈಡಿಗೆ ನಿಂತಾರೆ ಸರ್. ಇನ್ನು ನನಗೆ ಎದ್ದು ಹೋಗತ್ತಾರ. ಏನತ್ತೆ ಎದ್ದು ಹೋಗ್ಲಿ ಸರ್? ನಾನು ಏನತ್ತೆ ಎದ್ದು ಹೋಗ್ಲಿ? ಮೈ ತುಂಬ ಆದ್ರಿ ಸರ್. ಯಾರೊಬ್ಬ ಕಡ್ಡಿ ಕೊರದೆ ಸರ್ ನನಗೆ ಬೆಂಕಿ ಹತ್ತದ್ರಿ. ನಾ ಹೆಂಗೆ ಎದ್ದು ಹೋಗ್ಲಿ? ಅದಕ್ಕೆ ನಾನು ಭಯ ಅದ ಸರ್. ದಯವಿಟ್ಟು ನಾವು ಮೀಡಿಯಾದವ್ರಿಗೂ ಕೇಳ್ಕೊತೀನಿ ಸರ್, ತುರ್ತು SP ಅವ್ರಿಗೆ ಒಂದು ಗಮನಕ್ಕೆ ತೊಗೊಂಬಂದು ಇಲ್ಲಿ ಬರೋ ಒಂದು ವ್ಯವಸ್ಥೆ ಆಗ್ಬೇಕು ಸರ್. ಒಬ್ಬ ಹೋರಾಟಗಾರ ಅನ್ಯಾಯ ಆಗ್ಲತ್ತದ, ದಯವಿಟ್ಟು ನಂಗೆ ನ್ಯಾಯ ಕೊಡ್ತೀರಿ ಸರ್. ನನಗೆ ಬೇಡಿಕೆ ಏನಿಲ್ಲ ಸರ್. ನನ್ನ ಬೇಡಿಕೆ ನನಗೆ ಯಾಕಾಯ್ತು, ಏನದಿರ ಉದ್ದೇಶ ಅನ್ನೋದು ನನಗೆ ಗೊತ್ತಾಗಬೇಕು ಸರ್. ಅಷ್ಟೇ. ನನಗೆ ಯಾರು ನನ್ನ ಕೊಲ್ಲಕ್ಕೆ ಯಾರು ಹಿಂಗೆ ಮಾಡ್ಯಾರ ಅನ್ನೋದು ಗೊತ್ತಾಗಬೇಕು ಸರ್. ಓಡೋಗ್ಬಿಟ್ಟೇನೆ ಸರ್. ನನ್ನ ಮೇಲೆ ಒಂದ್ಸಲ ಚಲ್ದಾಗ ಬೋಸ್ಬಿಟ್ಟು ಕಲ್ ತೊಗೊಂಡಿನಿ ಸರ್. ನಾನು ಹಂಗೆ ಓಡೋಗ್ಬಿಟ್ಟೇನೆ ಸರ್. ಮತ್ತೊಂದು ಚಲ ಹೋಗಿ ಓಡೋಗ್ಬಿಟ್ಟೇನೆ ಸರ್. ಬಕೆಟ್ ಪೂರ್ತಿ ಸರ್. ಬಕೆಟ್ನಾಗೆ ಅದ್ರಿ ಸರ್. ನನ್ನ ಸೈಡಿಗೆ ಮಂಜುನಾಥ್ ಅಂತೇಳಿ ನನ್ನ ಸ್ನೇಹಿತ ಇದ್ದಾನೆ ಸರ್. ಇವ್ರ ಕಣ್ಣು ಪೂರ್ತಿ ಬಾತಿದೆ ಸರ್. ಕಣ್ಣಾಗ ಪೂರ್ತಿ ಇದೆ ಸರ್. ಇವತ್ತು ದಲಿತ ನಾಯಕರಾದಂಥ OP ಚಲವಾದಿ ಮೇಲೆ ಕುಮಾರ್ ಕಿಯಾ ಶೋರೂಮ್ ಪಕ್ಕದಲ್ಲಿ ಅವರ ಮೇಲೆ ಒಂದು ಹಲ್ಲೆ ಆಗಿದೆ. ಅವರು ಒಬ್ಬ ದಲಿತ ಲೀಡರ್ ಬೆಳೀತಾ ಇದ್ದಾರೆ, ಅವನ ಮೇಲೆ ಡಿಸೈಲ್ ಹಾಕಿ ಕಡ್ಡಿ ಕೊರೆದು ಹಚ್ಚಿದರೆ ಯಾವ ಪರಿಸ್ಥಿತಿ ಆಗ್ತೈತೆ ಇಂದಿನ ದಿನಮಾನಗಳಲ್ಲಿ. ದಲಿತ ಲೀಡರ್ ಪ್ರತಿಯೊಂದು ಹಂತದಲ್ಲಿ ಅವ್ರನ್ನ ತುಳಿತಕ್ಕ ಹೊಡೆಯುವಂಥ ಕೆಲಸ ನಡೀತದೆ, ತುಳಿಯಲಕ್ಕೆ. ಸೊ ಇಲ್ಲಿ ಅವರು ಡೈಲಿ ಇದೇ ಒಂದು ಹೋಗೋದು ಬರೋದು ಇದೇ ಊರಿಂದ ಆಗಿರೋದ್ರಿಂದ ಸೊ ಅವ್ರು ಯಾವ ಕಾರಣಕ್ಕೆ ಚೆಲ್ಲಾರ ಒಂದು ತನಿಖೆ ಆಗಬೇಕು. ತನಿಖೆ ಆಗಿ ಅವರಿಗೆ ಶಿಕ್ಷೆ ಆಗಬೇಕು. ಮುಂದೆ ದಲಿತ ಲೀಡರ್ಗಳಿಗೆ ಯಾರಿಗೂ ಯಾರು ಡಿಸೈಲ್ ಹಾಕೋದು, ಪೆಟ್ರೋಲ್ ಹಾಕೊಳ್ಳೋದು, ಯಾಕಂದರೆ ಇದು ಇಡೀ ದೇಶಾದ್ಯಂತ ನಡೀತಾ ಇದೆ. ಇದನ್ನು ಸರ್ಕಾರ ಭಾಳ ಸೂಕ್ಷ್ಮವಾಗಿ ಪರಿಗಣಿಸಿ ಇಡೀ ಎಲ್ಲ ರಾಜ್ಯದಂತ ಇರೋಂಥ ದಲಿತ ಮುಖಂಡರಿಗೆ ರಕ್ಷಣೆ ಒದಗಿಸುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಅದೇನಾದರೂ ಆಗದೇ ಇದ್ದರೆ, ಹೆಚ್ಚು ಕಡಿಮೆ ಆದರೆ ಮುಂದೆ ಸರ್ಕಾರಕ್ಕೂ ಕೆಟ್ಟ ಹೆಸರಾಗತ್ತೆ. ಆಮೇಲೆ ನಾವು ಇಡೀ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಬೇಕಾಗತ್ತೆ. ಸೊ ಅದನ್ನು ಅರಿತುಕೊಂಡು ಸರ್ಕಾರ ಆಗಲಿ ಜಿಲ್ಲಾಡಳಿತವಾಗಲಿ ಕೂಡಲೇ ಈ ಕಿಯಾ ಶೋರೂಮದ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಯಾರು ಚೆಲ್ಲಾರ, ಯಾಕೆ ಚೆಲ್ಲಾರ, ಅಥವಾ ಯಾರು ಮಾತು ಕೇಳಿದ ಚೆಲ್ಲಾನೋ ಅದು ಕೂಲಂಕುಷವಾಗಿ ಚರ್ಚೆ ಆಗಬೇಕು. ಚರ್ಚೆ ಆಗಿ ಅದನ್ನು ತನಿಖೆಗೆ ಒಪ್ಪಿಸ್ಬೇಕು. ಏನು ಲಿಂಕ್ ಏನಿದೆನೋ ಅದನ್ನು ತನಿಖೆ ಆಗಬೇಕದು. ಈಗ ನಾನು ಅವ್ರು ಏನು ಹೇಳ್ತಾರೆ, ಬಾಯ್ ಮಿಸ್ಟೇಕ್ ಚೆಲ್ಲಿನಿ ಅಂತ ಹೇಳ್ಬೋದು. ಅದು ಬಾಯ್ ಮಿಸ್ಟೇಕ್ ಒಂದು ಜೀವ ಹೋಗಿತ್ತಂದರೆ ಅದನ್ನು ಮುಂದಿನ ಪರಿಣಾಮ ಎದುರಿಸಬೇಕಾದಂಥ ಸರ್ಕಾರ ಕೂಡಲೇ ಕಿಯಾ ಶೋರೂಮದ ಬಗ್ಗೆ ತನಿಖೆ ಆಗಬೇಕು. ಆಮೇಲೆ ಯಾಕೆ ಚೆಲ್ಲಾರ, ಏನು ಚೆಲ್ಲಾರ ಅದ್ರ ಬಗ್ಗೆನೂ ಕೂಡ ಕೂಲಂಕುಷವಾಗಿ CIDಗೆ ಒಪ್ಪಿಸ್ಬೇಕಂತೇಳಿ ನಾವು ರಾಜಶೇಖರ್ ಕುದ್ರಿ ಬಹುಜನ ದಲಿತ ಸಂಘರ್ಷ ಸಮಿತಿ ಅಧ್ಯಕ್ಷರಾದಂತ ಕೇಳ್ಕೊಳ್ತೇವೆ. FIR ಆದ್ಮೇಲೆ ಅದು ಶೋರೂಮ್, ಯಾಕಂದ್ರೆ ಈ ಶೋರೂಮ್ ಮಾಲಕ ಎದ್ದಾರ ಗೊತ್ತಲ್ಲ, ಅವನತ್ತ ಅಂಡರ್ದಾಗ ಕೆಲಸ ಮಾಡ್ತಕ್ಕಂಥವ್ರು. ಅಲ್ಲಿ ಶೋರೂಮ್ನಾಗ FIR ಆದ್ರೆ ತಾನೇ ಅದು ಬೆಳಕಿಗೆ ಬರ್ತದೆ. ಅವ್ನು ಬಲಿಪಶು ಆಗಬಾರ್ದು. ಯಾವನ ಮಾತು ಕೇಳಿ ಮಾಡಿದ್ದಂದ್ರೆ ಕೈಗೊಂಬೆ ಆಗ್ತಿರ್ತಾರೆ ಕೆಳಗೊಂದು. ಸೊ ಅದನ್ನು ಕೂಲಂಕುಷವಾಗಿ ಅದು ತನಿಖೆ ಆಗ್ಬೇಕಂತೇಳಿ ಕೇಳ್ಕೊತೇವೆ. जैसा कि आप सब जानते हैं कि आप सभी का प्यार हमारे साथ कायम है। इसी तरह से हमारे इस चैनल को प्यार करते रहिए और हमारी सारी खबरों को लाइक, शेयर और सब्सक्राइब करना ना भूलिए। हमारा यही मकसद है कि आपको हर खबर जो है, जैसा है वैसा ही आपको हम दिखाते रहेंगे। ना किसी का पक्ष लेंगे, ना किसी के विरोध में जाएंगे। हमारे कदम सच के साथ।